ನಮಸ್ಕಾರ ಎಲ್ಲರಿಗೂ. ದೇವಿ ಭಾಗವತ ಮಹಾಪುರಾಣದ ಪ್ರಥಮ ಸ್ಕಂದದ 17ನೇ ಅಧ್ಯಾಯಕ್ಕೆ ಎಲ್ಲರನ್ನೂ ಸ್ವಾಗತಿಸ್ತಾ, ಹಿಂದಿನ ಅಧ್ಯಾಯದಲ್ಲಿ ನಾವು ವ್ಯಾಸ ಋಷಿಯು ಜನಕರಾಜನ ಬಗ್ಗೆ ಹೇಳಿದ್ದನ್ನು ಕೇಳಿ ವ್ಯಾಸ ಋಷಿಯ ಮಗನಾದಂತಹ ಶುಕನಿಗೆ ಆತನನ್ನು ನೋಡಬೇಕೆಂಬಂತಹ ಕುತೂಹಲ ಉಂಟಾಗ್ತದೆ. ಆತ ತನ್ನ ತಂದೆಗೆ ಹೇಳ್ತಾನೆ, ನಾನು ಜನಕರಾಜನನ್ನು ನೋಡಲಿಕ್ಕೆ ಹೊರಡ್ತೇನೆ ಅಂತ. ಈಗ ಈ 17ನೇ ಅಧ್ಯಾಯದ ವಿಷಯವನ್ನು ನೋಡೋಣ. ಜನಕ ಮಹಾರಾಜನನ್ನು ನೋಡಲು ಶುಕ ಮುನಿಯು ಮಿಥಿಲಾ ನಗರಕ್ಕೆ ಹೋಗುವುದು. ಇದು ಈ 17ನೇ ಅಧ್ಯಾಯದ ವಿಷಯ. ಅಧ್ಯಾಯವನ್ನು ಪ್ರಾರಂಭಿಸ್ತಾ ಸೂತನು ಹೇಳ್ತಾನೆ, ಈ ರೀತಿಯಾಗಿ ಮಹಾಬುದ್ಧಿಯುಳ್ಳ ಪುತ್ರನಾದ ಶುಕ ಋಷಿಯು ತಂದೆಗೆ ಹೇಳಿ ಅವನ ಪಾದಗಳಿಗೆ ಮಣಿದು ನಮಸ್ಕಾರವನ್ನು ಮಾಡಿ ಮಿಥಿಲಾ ನಗರಕ್ಕೆ ಹೊರಡಲು ಉದ್ಯುಕ್ತನಾಗಿ ಕುಳಿತು ಪುನಃ ಈ ರೀತಿ ಹೇಳ್ತಾನೆ, ಎಲೈ ಮಹಾಮಹಿಮನೆ, ನೀನು ಹೇಳಿದ ಮಾತನ್ನೆಲ್ಲ ನಾನು ಸಾವಧಾನವಾಗಿ ಗ್ರಹಣ ಮಾಡಿದೆನು. ಜನಕ ಮಹಾರಾಜನಿಂದ ಪರಿಪಾಲಿತವಾದ ವಿದೇಹ ರಾಜ್ಯವನ್ನು ನೋಡುವ ಇಚ್ಛೆ ಉಳ್ಳವನಾಗಿದ್ದೇನೆ. ಆದುದರಿಂದ ನಿನ್ನ ಅನುಜ್ಞೆಯನ್ನು ಬೇಡುವೆನು. ಈ ಜನಕರಾಜನು ದುಷ್ಟ ನಿಗ್ರಹ ರೂಪವಾದ ಶಿಕ್ಷೆಯನ್ನು ವಿಧಿಸದೆ ರಾಜ್ಯಭಾರವನ್ನು ಹೇಗೆ ಮಾಡುವನು? ದುಷ್ಕೃತ್ಯಕ್ಕೆ ಶಿಕ್ಷೆಯ ಭಯವಿಲ್ಲದಿದ್ದರೆ ಲೋಕದಲ್ಲಿ ಜನರು ಅಧರ್ಮವನ್ನು ಬಿಟ್ಟು ವರ್ತಿಸುವವರಾಗಲಾರರು. ಮನುವೆ ಮೊದಲಾದ ಧರ್ಮಶಾಸ್ತ್ರಕಾರರು ಶಿಕ್ಷೆಯ ಭಯವೇ ಜನರನ್ನು ಯಾವಾಗಲೂ ಧರ್ಮ ಮಾರ್ಗದಲ್ಲಿ ಇರುವಂತೆ ಮಾಡಲು ಕಾರಣವಾದುದು ಎಂದು ಹೇಳಿದ್ದಾರೆ. ಆದುದರಿಂದ ದಂಡ ಪ್ರಯೋಗ ಮಾಡದೆ ಆ ಜನಕನು ಹೇಗೆ ರಾಜ್ಯಭಾರ ಮಾಡುವನು? ಇದು ನನಗೆ ಮಹತ್ತರವಾದ ಸಂಶಯವು. ಎಲೈ ಪುರುಷ ಶ್ರೇಷ್ಠನೇ, ನನ್ನ ತಾಯಿಯು ಬಂಜೆಯು ಎಂದು ಹೇಳಿದರೆ ಅಲ್ಲಿ ಬಂಜೆ ಎಂದರೆ ಮಕ್ಕಳಿಲ್ಲದವಳು ಎಂದರ್ಥವು. ನಾನು ಮಗನಾಗಿರುವಾಗ ತಾಯಿ ಬಂಜೆ ಹೇಗಾಗುವಳು? ಮಕ್ಕಳಿದ್ದು ತಾಯಿ ಎಂದ ಮೇಲೆ ಬಂಜೆ ಎನ್ನುವುದು ಅಸಂಬದ್ಧವಾಗುವುದು. ಅದರಂತೆಯೇ ದಂಡರಹಿತನಾಗಿ ರಾಜ್ಯಭಾರ ಮಾಡುವುದು ಅಸಂಭವವು. ಒಂದು ವೇಳೆ ದಂಡಯೋಗ ಮಾಡಿದಲ್ಲಿ ರಾಗದ್ವೇಷಗಳಿಂದ ಕೂಡಿ ಶಮಾದಿ ಗುಣರಹಿತನಾಗುವುದರಿಂದ ಜೀವನ್ಮುಕ್ತತ್ವಕ್ಕೆ ಲೋಪ ಬರುವುದು. ಆದುದರಿಂದ ಈ ವಿಚಾರವನ್ನು ಕೇಳಿ ನೋಡಿ ತಿಳಿದುಕೊಂಡು ಬರಲು ನಿನ್ನ ಅನುಮತಿಯನ್ನು ಕೇಳಿ ಪಡೆದು ನಾನು ಹೊರಡಲು ಉದ್ಯುಕ್ತನಾಗಿರುತ್ತೇನೆ. ಸೂತನು ಮುಂದುವರಿಸ್ತಾ ಹೇಳ್ತಾನೆ, ಸತ್ಯವತಿಯ ಪುತ್ರನಾದ ವ್ಯಾಸ ಋಷಿಯು ತಿಳುವಳಿಕೆಯುಳ್ಳವನು, ಆಶೆಗಳಿಗೆ ಅಧೀನನಾಗದಿರುವವನೂ ಆಗಿರುವ ಹೊರಡಲು ಉದ್ಯುಕ್ತನಾಗಿ ನಿಂತಿರುವಂತಹ ತನ್ನ ಪುತ್ರನಾದ ಶುಕನನ್ನ ಪ್ರೀತಿಯಿಂದ ಆಲಿಂಗನ ಮಾಡಿಕೊಂಡು ಈ ರೀತಿ ಹೇಳ್ತಾನೆ. ವ್ಯಾಸನು ಹೇಳ್ತಾನೆ, ಎಲೈ ಮಹಾಬುದ್ಧಿಶಾಲಿಯಾದ ಶುಕ ಕುಮಾರನೇ, ನಿನಗೆ ಮಂಗಳವಾಗಲಿ. ದೀರ್ಘಾಯುಷ್ಮಂತನಾಗು. ಎಲೈ ನನ್ನ ಪ್ರಿಯ ಪುತ್ರನೇ, ಪುನಃ ಬರುವೆನೆಂದು ನನಗೆ ಮಾತು ಕೊಟ್ಟು ಸುಖವಾಗಿ ಹೋಗಿ ಬಾ. ಪ್ರಿಯ ಕುಮಾರನೇ, ಮಿಥಿಲಾ ನಗರಕ್ಕಲ್ಲದೆ ಬೇರೆ ಎಲ್ಲಿಗೂ ಹೋಗಬೇಡ. ಪುನಃ ಶ್ರೇಷ್ಠವಾದ ನಮ್ಮ ಆಶ್ರಮಕ್ಕೆ ಹಿಂತಿರುಗಿ ಬರುವವನಾಗು. ಪ್ರಿಯ ಪುತ್ರನೇ, ನಿನ್ನ ಮುಖ ಕಮಲವನ್ನು ನೋಡಿಕೊಂಡು ನಾನು ಸುಖವಾಗಿದ್ದೇನೆ. ನಿನ್ನನ್ನು ನೋಡದಿದ್ದರೆ ನನಗೆ ಬಹು ದುಃಖವಾಗುವುದು. ನೀನೇ ನನ್ನ ಪ್ರಾಣವು ಎಂದರೆ ಪ್ರಾಣಕ್ಕಿಂತಲೂ ಪ್ರಿಯನಾಗಿರುವೆ. ಎಲೈ ಕುಮಾರನೇ, ನೀನು ಜನಕ ಮಹೀಪತಿಯನ್ನು ನೋಡಿ ಅವನಿಂದ ನಿನ್ನ ಸಂದೇಹಗಳನ್ನು ಪರಿಹರಿಸಿಕೊಂಡು ಪುನಃ ಇಲ್ಲಿಗೆ ಹಿಂತಿರುಗಿ ಬಂದು ವೇದಾಧ್ಯಯನ ಮಾಡುತ್ತಾ ವರ್ಣಾಶ್ರಮ ಧರ್ಮಗಳನ್ನು ಆಚರಿಸುತ್ತಾ ಸುಖವಾಗಿರು. ಸೂತನು ಮುಂದುವರಿಸ್ತಾ ಹೇಳ್ತಾನೆ, ಹೀಗೆ ತಂದೆಯು ಹೇಳಿದ ಮೇಲೆ ಪೂಜ್ಯನಾದ ತನ್ನ ತಂದೆಯನ್ನು ಪ್ರದಕ್ಷಿಣಪೂರ್ವಕವಾಗಿ ನಮಸ್ಕಾರ ಮಾಡಿ ಬಿಲ್ಲಿನಿಂದ ಹೊರಟ ಬಾಣದಂತೆ ಶುಕನು ಅತಿ ತ್ವರಿತಗತಿಯಿಂದ ಅಲ್ಲಿಂದ ಹೊರಟನು. ಹೀಗೆ ಹೊರಟಂತಹ ಶುಕಮುನಿಯು ದಾರಿಯಲ್ಲಿ ಪ್ರಯಾಣ ಮಾಡುತ್ತಾ ನಾನಾ ವಿಧವಾದ ದೇಶಗಳನ್ನು, ಆಯಾ ದೇಶದ ಧನ ಸಂಪನ್ನರು ಧರ್ಮ ಸಂಪನ್ನರು ಆದ ಜನಗಳನ್ನು, ವನಗಳನ್ನು, ವಿವಿಧ ವೃಕ್ಷಗಳನ್ನು, ಫಲದಿಂದ ಕೂಡಿ ಮನೋಹರವಾದ ಭೂಮಿಯನ್ನು ನೋಡುತ್ತಾ ಪ್ರಯಾಣ ಮಾಡುತ್ತಿದ್ದನು. ದಾರಿಯುದ್ದಕ್ಕೂ ಅಲ್ಲಲ್ಲಿ ತಪಸ್ಸು ಮಾಡುತ್ತಿರುವ ತಪಸ್ವಿಗಳನ್ನು, ಯಜ್ಞ ದೀಕ್ಷೆಯಿಂದ ಕೂಡಿರುವಂತಹ ಯಜ್ಞವನ್ನು ಮಾಡುವ ಮತ್ತು ಮಾಡಿರುವ ಗೃಹಸ್ಥ ಧರ್ಮದಲ್ಲಿರುವಂತಹ ಜನರನ್ನು, ಯೋಗಾಭ್ಯಾಸದಲ್ಲಿ ಆಸಕ್ತರಾಗಿರುವವರನ್ನು ಮತ್ತು ವನವಾಸಿಗಳಾದ ಯೋಗ ಸಿದ್ಧಿಯನ್ನು ಪಡೆದಿರುವ ವಾನಪ್ರಸ್ಥ ಧರ್ಮದಲ್ಲಿರುವಂತಹ ಜನರನ್ನು, ಹೀಗೆ ವರ್ಣಾಶ್ರಮ ಧರ್ಮಗಳನ್ನು ಆಚರಿಸುತ್ತಿರುವಂತಹ ಜನಗಳನ್ನು ನೋಡಿದನು. ಶಿವನೇ ಪುರುಷೋತ್ತಮನೆಂದು ಪರತತ್ವವೆಂದು ನಂಬಿರುವ ಶೈವ ಮಾರ್ಗ ಪ್ರವರ್ತಕರನ್ನು, ಪಾಶುಪತಿಯರನ್ನು, ಸೂರ್ಯನೇ ಸರ್ವೋತ್ಕೃಷ್ಟನೆಂದು ನಂಬಿರುವ ಸೌರಮತಿಯರನ್ನು, ಶಕ್ತಿಯೇ ಪರದೇವತೆ ಎಂದು ನಂಬಿರುವ ಶಾಕ್ತರನ್ನು, ವಿಷ್ಣುವೇ ಸರ್ವೋತ್ತಮನೆಂದು ನಂಬಿರುವಂತಹ ವಿಷ್ಣು ಭಕ್ತರನ್ನು, ಇನ್ನೂ ನಾನಾ ವಿಧವಾದಂತಹ ಧರ್ಮಾಭಿಮಾನಿಗಳನ್ನು ನೋಡುತ್ತಾ ಅತಿ ವಿಸ್ಮಯ ಪಡುತ್ತಾ ಶುಕನು ಮಾರ್ಗಾತಿಕ್ರಮಣ ಮಾಡಿದನು. ಬುದ್ಧಿಶಾಲಿಯಾದ ಶುಕ ಋಷಿಯು ಹೀಗೆ ಪ್ರಯಾಣ ಮಾಡುತ್ತಾ ಮೇರು ಪರ್ವತವನ್ನು 2 ವರ್ಷಗಳ ಕಾಲದಲ್ಲೂ ಹಿಮವತ್ ಪರ್ವತವನ್ನು 1 ವರ್ಷದಲ್ಲೂ ದಾಟಿ ಮಿಥಿಲಾ ನಗರದ ಕಡೆಗೆ ಪ್ರಯಾಣ ಮಾಡಿದನು. ಶುಕನು ಆಮೇಲೆ ಮಿಥಿಲಾ ನಗರವನ್ನು ಪ್ರವೇಶಿಸಿ ಮೇಲಾದ ಎಲ್ಲ ಬಗೆಯ ಸಮೃದ್ಧಿಯನ್ನು ಆ ನಗರ ಮಧ್ಯದಲ್ಲಿ ನೋಡುತ್ತಾ ಅಲ್ಲಿ ಎಲ್ಲ ಪ್ರಜೆಗಳು ಸದಾಚಾರ ಸಂಪನ್ನರಾಗಿಯೂ ಆತಂಕಗಳಿಲ್ಲದೆ ಸುಖಿಗಳಾಗಿಯೂ ಇರುವುದನ್ನು ನೋಡಿದನು. ನಗರ ದ್ವಾರದಲ್ಲಿ ಆ ಶುಕಮುನಿಯನ್ನ ದ್ವಾರಪಾಲಕನು ತಡೆದು, ನೀನು ಯಾರು?
ಏಕೆ ಇಲ್ಲಿಗೆ ಬಂದಿರುತ್ತೀಯೇ? ನಿನ್ನ ಕೆಲಸವೇನು ಹೇಳೆಂದು ಕೇಳಲು ಆ ಶುಕನು ಏನನ್ನೂ ಹೇಳದೆ ಸುಮ್ಮನಿದ್ದನು. ಮುಂದೆ ಏನಾಯಿತು ಅನ್ನುವಂಥದ್ದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.